ಹೊಂಟದ. ಯಾಕೆ ಕುಟುಂಬದಾಗ ಒಂದ್ ಹತ್ತ ಹೊಂಟದ? ಯಾಕೆ ಇವತ್ತು ಹೆಂಡತಿಗೆ ಚರ್ಚೆಗೆ ಬಂದ್ರೆ ಗಂಡು ಕೊಂಡು ಓಡಾಡ್ತಾನ ಮನ್ಯಾಗ? ನಿಮ್ಮಲ್ಲಿರೋ ಭೇದಗಳು ಇನ್ನೂ ದೂರ ಆಗಿಲ್ಲ. ಅಣ್ಣ ಕಂಡ್ರೆ ತಂಗಿಗಾಗಲ್ದು, ತಂಗಿ ಕಂಡ್ರೆ ಅಕ್ಕಗಾಗಲ್ದು, ತಮ್ಮ ಕಂಡ್ರೆ ಅಣ್ಣಗಾಗಲ್ದು. ಈ ಭೇದಗಳು ಇಲ್ಲಿವರೆಗೆ ಇರ್ತದೆ. ನೀನು ಎಷ್ಟು ಕರ್ತನ ಭೋಜನ ತಗೊಂಡ್ರು ಅದು ವೇಸ್ಟ್ ಅದ. ಅದು ದಂಡದ ಕರ್ತನ ಭೋಜನ ತಗೊಂಡು ನೀವು ಹೊಂಟಿದೆ ಬರೀ ದ್ರಾಕ್ಷರಸ ಕುಳಿತಿದ್ ಬೆಡ್ತಿಲ್ಲತ್ತಿದ್ ನಡೆದಿದ್ದು. ಅದ್ರ ಗುಣಲಕ್ಷಣಗಳು ನಿನ್ ಒಳಗೆ ಒಂದೂ ಇಲ್ಲ. ಇದು ಅಪೊಸ್ತಲನಾದ ಪೌಲು ದೇವ್ರ ವಾಕ್ಯ ಹೇಳ್ತದೆ. ಎಬ್ನೇಜರ್ ಪಾಸ್ಟರ್ ಹೇಳ್ತೀನಿ. ಕರ್ತನ ಭೋಜನ ತಗೊಂಡವ್ರು ಮೊದಲನೇದಾಗಿ ಅವ್ರ ಒಳಗಡೆ ಭೇದಗಳು ಇರಬಾರ್ದು. ಇನ್ನೊಬ್ರು ನೋಡಿದ್ರೆ ಹೊಟ್ಟಿಗೆ ಪಡೋದಿರಬಾರ್ದು. ಇನ್ನೊಬ್ರು ನೋಡಿದ್ರೆ ಅವ್ರ ಬಗ್ಗೆ ಹಿಂದೆ ಮಾತಾಡೋದಿರಬಾರ್ದು. ಇನ್ನೊಂದು ಕುಟುಂಬ ಬಗ್ಗೆ ಮಾತಾಡೋದಿರಬಾರ್ದು. ಅವ್ರ ಜೀವಿತದ ಬಗ್ಗೆ ಎಣಸರಾಗಿರಬಾರ್ದು. ಅಕ್ಕಿನ ಜಿಂದಗಿ ಏನದ, ಅವನ ಜಿಂದಗಿ ಏನದ, ಅವ್ರು ಹಂಗೆ ಇರ್ತಾವ ಅದಿರ್ತಾವ. ಈ ಆಲೋಚನೆ ನಿನ್ನ ಒಳಗಡೆ ಇರಬಾರ್ದು. ಕರ್ತನ ಭೋಜನ ನೀ ಅವಾಗ ರಿಯಲ್ ಕರ್ತನ ಭೋಜನ ಕರ್ತನ ನೀ ಸೇವನೆ ಮಾಡ್ತೀವಿ. ಕ್ರಿಸ್ತನ್ ಅಂದ್ರೆ ಯಾರು? ಕ್ರಿಸ್ತನ ಪದದ ಅರ್ಥ ಏನು? ಪ್ರೀತಿ, ಶಾಂತಿ, ಸಮಾಧಾನ, ದಯೆ, ಉಪಕಾರ, ಮಮತೆ. ಇದು ಕ್ರಿಸ್ತನ ಆತ್ಮಗಳು. ಕ್ರಿಸ್ತನ ದೇಹ, ಆತನ ರಕ್ತ ನೀ ಸೇವನೆ ಮಾಡ್ಲತ್ತಿದೆ. ಆದ್ರೆ ನಿನ್ನ ಒಳಗಿದ ಹೊಟ್ಟಿಕಿಸ್ ನಡೆದಿಲ್ಲ. ಆದ್ರೆ ನಿನ್ನ ಒಳಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಡೆದಿಲ್ಲ. ನಿನ್ನ ಒಳಗೆ ಇನ್ನೊಬ್ಬರ ಮೇಲೆ ಭೇದ ಹುಟ್ಟೋದು ಹೋಗ್ಲತ್ತಿಲ್ಲ. ನಿನ್ನ ಒಳಗೆ ಇನ್ನೊಬ್ರಿಗೆ ಹೆಂಗಾರ ಮಾಡಿ ಹಾಳಾಗಲ್ಲ ಅನ್ನೋ ಆಲೋಚನೆ ನಡೆದಿಲ್ಲ. ಅಂದ್ಮ್ಯಾಗ ಯಾವ ಕರ್ತನ ಭೋಜನ ನೀ ಸೇವನೆ ಮಾಡತ್ತಿದೆ? ಯಾಕೆ ಕ್ರಿಸ್ತನ ನೀ ಸೇವನೆ ಮಾಡ್ತಿದೆ? ನಿಜವಾದ ಯೇಸು ಸ್ವಾಮಿಗೆ ಸೇವನೆ ಮಾಡೋರಾಗಿದ್ರ, ನಿಜವಾದ ಯೇಸು ಸ್ವಾಮಿ ರಕ್ತನ ಕುಡಿಯೋರಾಗಿದ್ರ, ನಿಜವಾದ ಯೇಸು ಮಾಂಸ ತಿನ್ನೋರ ನೀ ಆಗಿದ್ರ, ನಿನ್ನ ಒಳಗಡೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಮನಸ್ಸು ಇದ್ರ ಮಾತ್ರ ಅದು ನಿನ್ನ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಆಗಿರ್ತದೆ. ಇಲ್ಲಂದ್ರ ಏನೋ ನಾಮಕೆ ವಾಸ್ತೆ ಬರೋದು, ಅದು ತಗೊಳೋದು, ಅದು ತಿಂಡಿ ಓದೋದು, ಇದು ನಡೆಯಲ್ರಿ ದೇವ್ರ ಹತ್ರ.